The third important point, as far as the significance of the government is concerned, welfare of the people is the utmost concern of any government. Modern states are welfare states. The ultimate aim of the state is welfare of the people, and for this purpose government undertakes number of welfare activities. The policies and progress of the government also aims at the welfare of the people, and for this government must be very active, otherwise it cannot reach its goal. Therefore, to achieve the welfare and all-round development of the people, there must be a strong and stable government. The fourth important point is social justice. Social justice is one of the important phenomena of the modern constitution. Our constitution aims at providing social justice to the downtrodden people. Most of the government schemes are formulated to give social justice to the economically and socially backward section of the society. For example, Government of Karnataka introduced number of schemes with the aim of providing social justice to the needy people. For example, Annabhagya, Akshara Dasoha, Bhagyalakshmi, Vidyanidhi, etc. etc. The fifth one is existence of civic society. The existence of civic society largely depends upon the stable government. Government is essential for a cultured and civilized society. As Aristotle said, good citizen forms a good state and bad citizen forms a bad state. To lead a good life, there must be a government and it must protect the good citizens and punish the wrongdoers. Therefore, for a civic society, there must be a strong, a responsible and responsive government in any country. ಯಾವುದೇ ಸರ್ಕಾರದ ಪರಮೋಚ್ಚ ಗುರಿ ಎಂದರೆ ಜನಕಲ್ಯಾಣ. ಆಧುನಿಕ ರಾಜ್ಯಗಳನ್ನು ಕಲ್ಯಾಣ ರಾಜ್ಯಗಳೆಂದೇ ಕರೆಯುತ್ತಾರೆ. ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಜನರ ಅಭ್ಯುದಯಕ್ಕಾಗಿ ಸರ್ಕಾರವು ಅನೇಕ ಯೋಜನೆಗಳನ್ನು ರೂಪಿಸುತ್ತದೆ. ಈ ಯೋಜನೆಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಾಗ ಮಾತ್ರ ಉದ್ದೇಶಿತ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಸರ್ಕಾರಗಳು ನಿಷ್ಕ್ರಿಯವಾದಾಗ ರಾಜ್ಯದ ಉದ್ದೇಶವು ಈಡೇರುವುದಿಲ್ಲ. ಯೋಜನೆಗಳು ಜನರಿಗೆ ತಲುಪಬೇಕಾದರೆ ಸರ್ಕಾರಗಳ ತೊಡಗಿಸಿಕೊಳ್ಳುವಿಕೆ, ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯವಾದುದು. ಕಾರ್ಯಕ್ರಮಗಳು, ಯೋಜನೆಗಳು ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಬಾರದು. ಜನರ ಬದುಕನ್ನು ಹಸನಗೊಳಿಸಬೇಕಾದರೆ ಸ್ಪಂದಿಸುವ ಜವಾಬ್ದಾರಿಯುತ ಸರ್ಕಾರ ಇರಬೇಕಾಗುತ್ತದೆ. ನಾಲ್ಕನೆಯ ಪ್ರಮುಖ ಅಂಶವೆಂದರೆ ಸಾಮಾಜಿಕ ನ್ಯಾಯ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಎಲ್ಲ ಕಡೆಗಳಲ್ಲಿ ಕೂಡ ಕೇಳುತ್ತಿದ್ದೇವೆ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಸಂವಿಧಾನದಲ್ಲಿಯೇ ಅಳವಡಿಸಲಾಗಿದೆ. ಅನೇಕ ಶತಮಾನಗಳಿಂದ ತುಳಿತಕ್ಕೆ, ಶೋಷಣೆಗೆ ಒಳಗಾಗಿರುವ ನಿಮ್ನ ಸಮುದಾಯದ ವರ್ಗದವರನ್ನು ಗಮನದಲ್ಲಿರಿಸಿಕೊಂಡು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ಸಂವಿಧಾನದಲ್ಲಿಯೇ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯನ್ನು ಅಳವಡಿಸಿಕೊಟ್ಟಿರುತ್ತಾರೆ. ಸರ್ಕಾರದ ಬಹುತೇಕ ಯೋಜನೆಗಳು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಿಂದಲೇ ರೂಪಿಸಲ್ಪಟ್ಟಿರುತ್ತವೆ. ಉದಾಹರಣೆಗೆ, ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಅನ್ನಭಾಗ್ಯ, ಅಕ್ಷರ ದಾಸೋಹ, ಭಾಗ್ಯಲಕ್ಷ್ಮಿ, ಮಡಿಲು, ವಿದ್ಯಾನಿಧಿ ಇತ್ಯಾದಿ ಯೋಜನೆಗಳು. ಶತಮಾನಗಳಿಂದ ಶೋಷಣೆ ಮತ್ತು ತುಳಿತಕ್ಕೆ ಒಳಗಾದ ತಳ ಸಮುದಾಯದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದ ಇಂತಹ ಯೋಜನೆಗಳನ್ನು ರೂಪಿಸಲಾಗಿದೆ. ಇಂತಹ ಯೋಜನೆಗಳು ಜನರಿಗೆ ತಲುಪಿದಾಗ ಮಾತ್ರ ಸಾಮಾಜಿಕ ನ್ಯಾಯವನ್ನು ದೊರಕಿಸಲು ಸಾಧ್ಯ. ಐದನೆಯ ಪ್ರಮುಖ ಅಂಶವೆಂದರೆ ನಾಗರಿಕ ಸಮಾಜದ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಆಫ್ ಸಿವಿಕ್ ಸೊಸೈಟಿ. ಸುಸಂಸ್ಕೃತ ಮತ್ತು ನಾಗರಿಕ ಸಮಾಜದ ಅಸ್ತಿತ್ವಕ್ಕೆ ಸರ್ಕಾರವು ಅನಿವಾರ್ಯವಾಗಿದೆ. ಅರಿಸ್ಟಾಟಲ್ ಹೇಳುವಂತೆ ಒಳ್ಳೆಯ ನಾಗರಿಕರು ಒಳ್ಳೆಯ ರಾಜ್ಯವನ್ನು, ಕೆಟ್ಟ ನಾಗರಿಕರು ಕೆಟ್ಟ ರಾಜ್ಯವನ್ನು ನಿರ್ಮಿಸುತ್ತಾರೆ. ಒಳ್ಳೆಯ ಬದುಕನ್ನು ಸಾಗಿಸಲು ಅದಕ್ಕೆ ಪೂರಕವಾದ ವಾತಾವರಣವಿರಬೇಕು.
ಇಂತಹ ವಾತಾವರಣವನ್ನು ರೂಪಿಸುವ ಜವಾಬ್ದಾರಿ ಸರ್ಕಾರದ್ದು. ಆದ್ದರಿಂದಲೇ ಸರ್ಕಾರವು ಜನಪರವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಸರ್ಕಾರವು ಜನರ ಖಾಸಗಿ ಜೀವನದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಆದರೆ ನಾಗರಿಕರ ಖಾಸಗಿ ಬದುಕು ಸುಭದ್ರವಾಗಿರಬೇಕಾದರೆ ಸರ್ಕಾರದ ಪಾತ್ರವು ಅತ್ಯಂತ ಮಹತ್ವದ್ದು. ನಾಗರಿಕರು ಕೇವಲ ಬದುಕಿದರೆ ಸಾಲದು, ಸುಸಂಸ್ಕೃತವಾಗಿ ಬದುಕಬೇಕು. ನಮ್ಮ ಬದುಕು ಅನುಕರಣೀಯವಾಗಿರಬೇಕು ಮತ್ತು ಇತರರಿಗೆ ಮಾದರಿಯಾಗಿರಬೇಕು. ಹಾಗೆ ಆಗಬೇಕಾದರೆ ಸರ್ಕಾರದ ಪಾತ್ರವು ಬಹಳ ಮಹತ್ವದಾಗಿರುತ್ತದೆ. The sixth important point, as far as the significance of the government is concerned, it provides public service. That is, government provides ample number of service to the people. It provides services to the people in various capacities of the government. Government is inevitable to provide service to the public. People want the government to do everything. From cradle to tomb, we are demanding government to do certain things. Nowadays, the governments are providing free facilities to poor people. But it should not be populist programs, but it must for the people and pro people. In the seventh point, eradication of poverty. This is very important point as far as the society is concerned. Another important function of modern government is eradication of poverty. The main slogan of all political party is eradication of poverty. Poverty and hunger is a curse to any society. Government has to strive hard to overcome this problem. Food, clothes and shelter are the three basic needs of the people. Government should take necessary steps to fulfill these three basic needs. Eighth one, health. Another important function of the government is providing health to the people. Government should maintain primary health centers and it also take necessary steps to maintain sanitation all around the state. Modern governments are striving hard to provide better health facilities to people. Periodical vaccination to avoid diseases like smallpox, polio, H1N1, swine flu, etc. etc. Today, we are facing a new disease, that is corona, which affected every person, every state, every nation of the world. To overcome all these problems, government must strive hard, and the health facilities provided by the government is very essential for the health of the people. Another important point is education. Modern governments are giving utmost importance to education. Illiteracy is a curse. Quality education is essential for the success of democracy. The traditional education system losing its ground today. ICT in higher education is the need of the day. Government spends huge amount of money for educating the people. The present central government has adopted a new education policy, and it gives ample opportunity to the citizens to attain the education of their choice. Democracy largely depends upon the literate and educated citizens. The success of democracy depends upon the percentage of literacy of a particular state. The last but not the least is eradication of inequality. Modern government tries to eradicate inequality. All are equal before law. No discrimination can be made on the grounds of caste, color, creed, language, race, religion, etc. Article 14 to 18 of Indian Constitution
deals with the right to equality. Thus, modern governments are in favor of a society where everyone is equal. ಆಧುನಿಕ ಸರ್ಕಾರಗಳ ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮವೆಂದರೆ ಬಡತನ ನಿವಾರಣೆ. ಎಲ್ಲ ಪಕ್ಷಗಳ ಪ್ರಮುಖ ಧ್ಯೇಯವಾಕ್ಯವೇ ಬಡತನವನ್ನು ನಿರ್ಮೂಲನೆ ಮಾಡುವುದು. ಆದರೆ ಇದು ಕೇವಲ ಘೋಷಣೆಯಾಗಿ ಉಳಿಯಬಾರದು. ಬಡತನ ಮತ್ತು ಹಸಿವು ಸಮಾಜದ ಜಾಡ್ಯ ಎನ್ನಬಹುದು. ಇದನ್ನು ತೊಲಗಿಸಲು ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗುತ್ತದೆ. ಆಹಾರ, ವಸನ ಮತ್ತು ವಸತಿ, ಫುಡ್, ಕ್ಲೋತ್ ಆ್ಯಂಡ್ ಶೆಲ್ಟರ್, ಈ ಮೂರು ಮನುಷ್ಯನ ಮೂಲಭೂತ ಅವಶ್ಯಕತೆಗಳು. ಅನೇಕ ದೇಶಗಳಲ್ಲಿ ಬಡತನವು ಒಂದು ಶಾಪವಾಗಿ ಪರಿಣಮಿಸಿದೆ. ಇದರ ವಿಮೋಚನೆಗೆ ಸರ್ಕಾರಗಳು ಯೋಜನಾಬದ್ಧ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ತರುತ್ತಿದೆ. ಈ ವಿಚಾರದಲ್ಲಿ ಸರ್ಕಾರದ ಪಾತ್ರವು ಬಹಳ ಮುಖ್ಯವಾಗಿದೆ. ಇನ್ನೊಂದು ಪ್ರಮುಖವಾದ ಅಂಶ ಆರೋಗ್ಯ. ಆಧುನಿಕ ಸರ್ಕಾರಗಳು ಜನರ ಆರೋಗ್ಯದ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದೆ. ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿಸಲು ಪ್ರತಿ ವರ್ಷ ಪೋಲಿಯೋ ಹನಿ ಹಾಕಿಸುವುದು, ಕೆಲವು ರೋಗಗಳು ಬಾರದಂತೆ ಚುಚ್ಚುಮದ್ದು ನೀಡುವುದು, ಸಿಡುಬು, ದಡಾರ, ಕ್ಷಯ ಮುಂತಾದ ರೋಗಗಳ ವಿರುದ್ಧ ಸರ್ಕಾರವು ಸಮರೋಪಾದಿಯಲ್ಲಿ ಕೆಲಸ ಮಾಡುತ್ತವೆ. ಇತ್ತೀಚೆಗೆ ಚೀನಾದಲ್ಲಿ ಕಾಣಿಸಿಕೊಂಡ ಕೊರೋನಾ ವೈರಸ್ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಏಡ್ಸ್ ಮುಂತಾದ ರೋಗಗಳಿಗೆ ಔಷಧಿಯೂ ಇಲ್ಲದಿರುವುದರಿಂದ ಸರ್ಕಾರವು ಆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತಿದೆ. ರಿಯಾಯಿತಿ ದರದಲ್ಲಿ ಔಷಧ ಮತ್ತು ಆರೋಗ್ಯ ಸೇವೆಯನ್ನು ನೀಡಲು ಸರ್ಕಾರವು ಕ್ರಮ ಕೈಗೊಳ್ಳುತ್ತಿದೆ. ಆದರೂ H1N1, ಸ್ವೈನ್ ಫ್ಲೂ, ಹಕ್ಕಿಜ್ವರ ಇತ್ಯಾದಿ ರೋಗಗಳು ಆಧುನಿಕ ಸರ್ಕಾರಗಳಿಗೆ ಮತ್ತು ವೈದ್ಯಕೀಯ ರಂಗಕ್ಕೆ ಸವಾಲುಗಳಾಗಿವೆ. 9ನೆಯ ಮುಖ್ಯ ಅಂಶವೆಂದರೆ ಶಿಕ್ಷಣ, ಎಜುಕೇಷನ್. ಸುಶಿಕ್ಷಿತ ಜನರು ಒಂದು ರಾಷ್ಟ್ರದ ಆಸ್ತಿ. ಶಿಕ್ಷಣವು ಜನರಲ್ಲಿ ಅರಿವನ್ನು ಮೂಡಿಸುತ್ತದೆ. ಹಾಗಾಗಿ ಆಧುನಿಕ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಿವೆ. ಗುಣಮಟ್ಟದ ಶಿಕ್ಷಣ ಇಂದಿನ ಅಗತ್ಯವಾಗಿದೆ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಳ್ಳುತ್ತಿದೆ. ಹಾಗಾಗಿ ಆಧುನಿಕ ಸರ್ಕಾರಗಳು ಸಂಪೂರ್ಣ ಗುಣಮಟ್ಟ ನಿರ್ವಹಣೆಗೆ, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಹೆಚ್ಚು ಮಹತ್ವ ನೀಡುತ್ತಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ನ್ಯಾಕ್ನ ಮಾನ್ಯತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ICT ಆಧಾರಿತ ಶಿಕ್ಷಣ ಪದ್ಧತಿಗೆ ಮಹತ್ವ ನೀಡಲಾಗುತ್ತಿದೆ. ಇಂದು ಸರ್ಕಾರವು ಶಿಕ್ಷಣ ಕ್ಷೇತ್ರಕ್ಕೆ ಬೃಹತ್ ಮೊತ್ತದ ಅನುದಾನವನ್ನು ಬಿಡುಗಡೆ ಮಾಡುತ್ತಿದೆ. ಶಿಕ್ಷಣವೇ ಶಕ್ತಿ ಎಂಬ ಅರಿವು ಎಲ್ಲ ಕಡೆ ವ್ಯಾಪಿಸಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಹೊಸ ಶಿಕ್ಷಣ ನೀತಿಯನ್ನು ಅಳವಡಿಸಿದ್ದು, ಈ ನೀತಿಯು ಜಾರಿಗೆ ಬಂದಾಗ ಶಿಕ್ಷಣ ಪ್ರಿಯರಿಗೆ ಅವರ ಇಚ್ಛೆಯ ಶಿಕ್ಷಣವನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶ ಒದಗಿ ಬರಲಿದೆ. ಕೊನೆಯದಾಗಿ 10ನೆಯದಾಗಿ ಅಸಮಾನತೆಯನ್ನು ತೊಡೆದುಹಾಕುವುದು, ಇರಾಡಿಕೇಶನ್ ಆಫ್ ಇನ್ಇಕ್ವಾಲಿಟಿ. ನಾಗರಿಕ ಸಮಾಜದಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ. ನಮ್ಮ ಸಂವಿಧಾನದಲ್ಲಿ 14ರಿಂದ 18ನೇ ವಿಧಿಗಳವರೆಗೆ ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸಲಾಗಿದೆ. ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು. ಧರ್ಮ, ಜಾತಿ, ಭಾಷೆ, ನಂಬಿಕೆ, ಲಿಂಗ, ವರ್ಣ ಇತ್ಯಾದಿಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡುವಂತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು. ಈ ತರಹದ ಅಸಮಾನತೆಯನ್ನು ಹೋಗಲಾಡಿಸಲು ಸರ್ಕಾರಗಳಿಂದ ಮಾತ್ರ ಸಾಧ್ಯ. ಸರ್ಕಾರವು ತನ್ನ ಬದ್ಧತೆಯನ್ನು, ಪ್ರಬುದ್ಧತೆಯನ್ನು ತೋರಿಸಬೇಕಾಗುತ್ತದೆ. ಕೇವಲ ಘೋಷಣೆ, ಭಾಷಣ ಅಥವಾ ಭಿತ್ತಿಪತ್ರದಿಂದ ಸಮಾನತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಧನಾತ್ಮಕವಾದ ಚಿಂತನೆ ಮತ್ತು ಉದಾತ್ತವಾದ ಧ್ಯೇಯದೊಂದಿಗೆ ಈ ಉದ್ದೇಶವನ್ನು ಈಡೇರಿಸಬಹುದು. ಹೀಗೆ ಆಧುನಿಕ ಸರ್ಕಾರಗಳು ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಆಧುನಿಕ ರಾಷ್ಟ್ರಗಳು ಕೇವಲ ಪೊಲೀಸ್ ರಾಜ್ಯಗಳಾಗಿ ಉಳಿದಿಲ್ಲ. ಜನರ ಅಭ್ಯುದಯವೇ ಮುಖ್ಯ ಗುರಿಯನ್ನಾಗಿಸಿಕೊಂಡಿರುವ ರಾಷ್ಟ್ರ ರಾಜ್ಯಗಳು ನಾಗರಿಕರ ಬದುಕಿನ ಎಲ್ಲ ಹಂತಗಳಲ್ಲೂ ಪ್ರಭಾವ ಬೀರುವ ಸಂಸ್ಥೆಯಾಗಿದೆ. ಹೀಗೆ ಪ್ರಥಮ ಅಧ್ಯಾಯವನ್ನು ನಾನು ಈ ಉಪನ್ಯಾಸದ ಮೂಲಕ ಮುಗಿಸ್ತಾ ಇದ್ದೇನೆ. ಮುಂದೆ 2ನೇ ಅಧ್ಯಾಯದ ಪಾಠವನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಪಾಠವನ್ನು ನಿಮ್ಮ ಗ್ರೂಪಿಗೆ ಕಳಿಸಲಾಗುವುದು.